ನಾವಿವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನಕ್ಕೆ ಹೋಗೋಣ ಬನ್ನಿ ಇವತ್ತು. पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेनुवे. ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತಂದರೆ, ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ವ, ಹಾಗಾಗಿ ಇವತ್ತಿನ ವ್ಲಾಗ್ ಮಂತ್ರಾಲಯದ ಒಂದು ಸಣ್ಣ ತುಣುಕು ಹಾಕ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಮಂತ್ರಾಲಯಕ್ಕೆ ಹೋಗಿದ್ದಾದಮೇಲೆ ನಾವು 5 ಸ್ಥಳಗಳನ್ನು ತೋರಿಸ್ತಾರೆ ಅಂತ ಹೇಳಿದ್ನಲ್ವ. ಆ 5 ಸ್ಥಳಗಳಲ್ಲಿ ಮೊದಲನೇದಾಗಿ ವಿಶ್ರಾಂತಿ ಪಡೆದಿರುವ ಸ್ಥಳ ನೋಡಿದ್ವಿ. ನಾವು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ಪಡೆದ ಸ್ಥಳ ನೋಡಿದ್ವಿ. ನೆಕ್ಸ್ಟ್ ಬಂದು ನಾವಿವತ್ತು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ನೋಡಬೇಕು ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ, ಏಕಶಿಲಾ ಬೃಂದಾವನ ಹೇಗಿರುತ್ತೆ ಅನ್ನೋದನ್ನ ಯಾರೆಲ್ಲ ನೋಡಿಲ್ವೋ ಕಣ್ ತುಂಬಿಕೊಳ್ಳಿ. ಹಾಗೆ ನಾವು ಬಂದ್ವಿ, ಏಕಶಿಲಾ ಬೃಂದಾವನ ಎಲ್ಲಿದೆಯೋ ಅಲ್ಲಿ ಬಂದ್ವಿ. ಬಂದಿದ್ದಾದ ನಂತರ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಸ್ಟಾರ್ಟಿಂಗೇ ಅಲ್ಲಿ ನಮಗೆ ಸ್ನೇಕ್ ಕಾಣಿಸ್ತು. ಸ್ನೇಕ್ ನೋಡಿದ್ವಿ. ಕೃಷ್ಣನೇ ನಮಗೆ ದರ್ಶನ ಕೊಟ್ಟರು ಇಲ್ಲಿ ಅಂದ್ಕೊಂಡ್ವಿ. ಏಕಶಿಲಾ ಬೃಂದಾವನ ಹತ್ರ ಸ್ನೇಕ್ ಕಾಣಿಸ್ತು ಒಳಗಡೆ ಜಲಾಶಯದಲ್ಲಿ. ಹಾಗೆ ನೋಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ವಾವ್ ಅಮೇಝಿಂಗ್. ಲಿಂಗ ಇದೆ, ಇದು 2ನೇ ಲಿಂಗ. ಇದು ಮೊದಲು ನೋಡಿದ್ದು 1ನೇ ಲಿಂಗ. ಎಲ್ಲರೂ ದರ್ಶನ ಪಡ್ಕೊತಿದ್ರು. ಹಾಗೆ ನಾವು ಇಲ್ಲಿ ಬಂದ್ವಿ, ಇಲ್ಲಿ ದರ್ಶನ ಪಡ್ಕೊಂಡ್ವಿ. ಒಂದು ನಮಸ್ಕಾರ ಹಾಕಿ ಬಂದ ತಕ್ಷಣ ಹರಳಿ ಮರ ಆದಮೇಲೆ ಲಿಂಗ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಾಮಿಗಳು ಬೃಂದಾವನದ ಬಗ್ಗೆ ವಿವರಣೆ ಮಾಡ್ತಾ ಇದ್ರು. ಬೃಂದಾವನ ಮನೆಯಲ್ಲಿ ಇಟ್ಕೋಬೇಕಾ ಅನ್ನೋದೆಲ್ಲ ಹೇಳ್ತಿದ್ರು. ನಾನು ಸ್ವಲ್ಪ ಹೊತ್ತು ಕೇಳಿಸ್ಕೊಂಡೆ. ಅಲ್ಲಿಂದ ಮುಂದೆ ಹಾಕೊಂಡ್ಬಿಟ್ಟು ಮುಂದೆ ಸಾಗಿದ್ವಿ. ಇಲ್ಲಿ ರಾಯರ ಅಕ್ಷತೆ ಕೊಡ್ತಿದ್ರು. ಅಕ್ಷತೆ ಇಸ್ಕೊಂಡ್ವಿ. ಸ್ವಾಮಿ ಕಾಪಾಡಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಅಕ್ಷತೆ ಇಸ್ಕೊಂಡ್ಬಿಟ್ಟು ಏನೋ ಹೇಳಿದ್ರು ಅಲ್ಲಿ. ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಹಾಗೆ ಅಲ್ಲಿ ನಾಗರಕಟ್ಟೆ ಇದೆ. ನಾಗರಕಟ್ಟೆ ಎಲ್ಲ ನೋಡ್ಕೊಂಡ್ಬಿಟ್ಟು ಹಾಗೆ ಮುಂದೆ ಹೋದರೆ ಮುಂದೆ ಏನಿದೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಏಕಶಿಲಾ ಬೃಂದಾವನ ನಾನು ಮರ್ತೋಗ್ಬಿಟ್ಟೆ. ಒಳಗಡೆ ಕೈ ಹಾಕಿ ವಿಡಿಯೋ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲ ಕಡೆ ಶ್ರೀಕೃಷ್ಣನ ಅವತಾರ, ಇನ್ನೊಂದು ಸರ್ಪ ಅವತಾರನ ಹಾಕಿದ್ದಾರೆ. ಯಾಕಂದರೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಜಾಸ್ತಿ ಕೃಷ್ಣನ ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಜಪ ಮಾಡ್ಕೊಂಡು ಕೂರ್ತಾ ಇದ್ರಂತೆ. ಹಾಗಾಗಿ ಇಲ್ಲಿ ಜಪದ ಕಟ್ಟೆನೂ ಒಂದು ಏಕಶಿಲಾ ಬೃಂದಾವನ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಆದರೆ ಇಲ್ಲಿ ಬೃಂದಾವನದ ಅರ್ಚಕರು ಒಂದು ಮಾತು ಹೇಳಿದರು. ಆ ಮಾತು ಏನಪ್ಪ ಅಂತ ನಮ್ಮ ಕಿವಿಯರೇ ನಾವೇ ಕೇಳಿಸ್ಕೊಳ್ಳೋಣ ಬನ್ನಿ. ಆಗ್ಬೇಕು. ಹೌದು, ಇಲ್ಲ ಯಾರೋ ಹೇಳ್ತಿದ್ರು. ಸನ್ಯಾಸಿಗಳ ಕಾರಣ ಹೆಣ್ಮಕ್ಳು ಮುಟ್ಟಬಾರ್ದು. ಓ ಸರಿ, ಇದು 100% ಸತ್ಯ. ಹಂಗಂತೇಳಿ ಮತ್ತೆ ನೀವೇನಂತೀರಿ, ನಾವಿಲ್ಲಪ್ಪ ನೀವೆಲ್ಲ ಹೋಗ್ತೀರಂತ ಅದು ಕ್ವಶನ್ ಆನ್ಸರ್ ಇರೋರು ಯಾರು ಇರಲ್ಲ. ಇಲ್ಲ, ಹೌದು ಹೌದು. ಅದು ಏನು ಪದ್ಧತಿ ಒಬ್ಬೊಬ್ಬರು ಹೇಳ್ತಾರೆ. ಇವಾಗ ಅವರು ಗುರು ಪೀಠ ತಂದಿರ್ತಾರೆ, ಸನ್ಯಾಸಿಗಳು ಇರ್ತಾರೆ. ಅಪವಿತ್ರವಾಗಿ ನಾವು ಮುಟ್ಟಿದಾಗ ಏನಪ್ಪ ಅಂದ್ರೆ ಅದ್ರದ್ದು ಎಫೆಕ್ಟ್ ನಾವೇ ಅನುಭವಿಸ್ಬೇಕಾಗುತ್ತೆ. ಓಕೆ, ಇವಾಗ ಬೆಂಕಿನ ಮುಟ್ಟಿ ಕೈ ಸುತ್ತದೆ ಅಂತೇಳಿ ಆಸ್ಪತ್ರೆ ಹೋಗ್ಕನ್ನ ಬೆಂಕಿನ ಮುಟ್ಟಿಲಾಗಿ ದೂರ ಬೃಂದಾವನ ತಾನೇ ಇದು. ಇದೇ ಮಾತನ್ನ ಬೃಂದಾವನದ ಅರ್ಚಕರು ಮಾತಾಡಿದ್ದಲ್ಲಿ. ಹಾಗಾಗಿ ನನಗೆ ಡೌಟ್ ಕೇಳಬೇಕು ಅನ್ನಿಸ್ತು, ಕೇಳಿದೆ. ಆಯಿತು, ಅಲ್ಲಿ ಬೃಂದಾವನದ ಎಲ್ಲ ಪ್ರದಕ್ಷಿಣೆ ಹಾಕಿದ್ವಿ, ಅರ್ಚಕರನ್ನ ಮಾತಾಡ್ಸಿದ್ವಿ. ಅಲ್ಲಿಂದ ನೇರವಾಗಿ ನಾವೆಲ್ಲಿ ಬಂದ್ವಿ ಅಂತಂದರೆ, ಮುಂದೆ ಅಲ್ಲೇ ರೈಟಿಗೆ ತಿರ್ಕೊಂಡ್ರೆ ಬಿಚ್ಚಾಲಮ್ಮ ದೇವಸ್ಥಾನ ಬರುತ್ತೆ. ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಬಿಚ್ಚಾಲಮ್ಮ ದೇವಸ್ಥಾನ ಕಟ್ಟಬೇಕಾದ್ರೆ ಬುನಾದಿಯಲ್ಲಿ ಬರೀ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ವಿಶೇಷ ಕೇಳ್ಪಟ್ಟೆ. ಹಾಗೆ ಇಲ್ಲಿ ಬೋರ್ಡ್ ಇತ್ತು ನೋಡಿ, ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡಿ. ಬೋರ್ಡ್ ಸಮೇತ ನಾನು ನೋಡಿದೆ. ಹಾಗಾಗಿ ನನಗೆ ಏನೋ ಕ್ಯೂರಿಯಾಸಿಟಿ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ನೋಡಿ, ಬೋರ್ಡ್ ನೋಡಿ ಈ ಥರ ಬರೆದಿದ್ದಾರೆ. ಬಟ್ ನನಗೂ ಅಲ್ಲಿ ಸ್ವಲ್ಪ ಖುಷಿ ವಿಚಾರ ಏನಪ್ಪ ಅಂತಂದರೆ, ಬಿಚ್ಚಲಮ್ಮ ಅಂತಂದರೆ ಬರೀ ನಾಗಮ್ಮನ ಏನು ಅಂತ ನನಗೂ ಗೊತ್ತಾಗಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ. ಬಟ್ ಹೋಗಿ ಕೇಳಿದೆ, ನನಗೆ ಕ್ಲಿಯಾರಿಟಿ ಸಿಕ್ತು. ಹಾಗೆ ಅಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು, ನಮ್ಮ ಅಕ್ಕ ನಮ್ಮಮ್ಮ ಬಂದಿದ್ದರು, ಅವರು ಅಲ್ಲಿ ಕೂತ್ಕೊಂಡಿದ್ರು ನೋಡಿ, ತೋರಿಸ್ತೀನಿ ನೋಡಿ. ಈಗ ನನ್ನ ಮಗನೂ ಅಲ್ಲಿ ಪ್ರದಕ್ಷಿಣೆ ಹಾಕಿದ್ರು. ಪ್ರದಕ್ಷಿಣೆ ಹಾಕಿದ ನಂತರ ಇಲ್ಲಿ ಅವರು ನನಗಿಂತ ಮುಂಚೆ ಬಂದು ಕೂತ್ಕೊಂಡಿದ್ರು ನಮ್ಮಮ್ಮ ಅವರು. ದೇವಸ್ಥಾನ ಬಂದು ಬಿಚ್ಚಾಲಮ್ಮ ದೇವಸ್ಥಾನ. ಮಂತ್ರಾಲಯದಲ್ಲಿ ಹೋದರೆ ಬಿಚ್ಚಾಲಮ್ಮ ಈ ಕಡೆ ರೈಟ್ ಸೈಡ್ ಇದೆ, ಒಳಗಡೆ ಮಂತ್ರಾಲಯ ಇದೆ. ಹೀಗೆ ನಾವು 3ನೇ ಪ್ಲೇಸ್ ನೋಡಿದ್ವಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ